ರೀತಿ ಪಕ್ಷದ ಒಳಗೇನೆ ಎರಡೆರಡು ಅಭಿಪ್ರಾಯಗಳು ಶುರುವಾಯಿತು. ಪರವಾಗಿ ಮಾತಾಡಿದ್ದಾರೆ, ವಿರೋಧಕ್ಕೂ ಮಾತಾಡಿದ್ದಾರೆ. ಕೆಲ MLA ನೋಟಿಸ್ ಕೊಟ್ಟರು. ಸಿಎಂ ಪುತ್ರ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಯಾರು ಕೇಳಲ್ಲ, ನೋಟಿಸ್ ಕೊಡಲ್ಲ, ಪಕ್ಷದ ಶಿಸ್ತು ಅವರಿಗೆ ಅನ್ವಯ ಆಗಲ್ಲ ಅನ್ನೋ ಕಾರಣದಲ್ಲಿ ಪಕ್ಷದ ಒಳಗೆ ನಡೀತಾರೆ. ಪಕ್ಷಗಳು ಕೇಳೋದು ಬೇರೆ, ಪಕ್ಷದ ಶಾಸಕರುಗಳೇ ಅದನ್ನ ಆಗ್ರಹಿಸ್ತಾ ಇದ್ದಾರೆ. ನೋಡಿ, ಕೈಯಲ್ಲಿ 5 ಬೆರಳು 5 ಒಂದು ಸಮಾನ ಇಲ್ಲ. ಒಂದು ಮನೆ ಅಂದಮೇಲೆ ನಾನಾ ರೀತಿಯ ಅಭಿಪ್ರಾಯಗಳು ಇದ್ದೇ ಇರ್ತದೆ. ಅದೇ ಪ್ರಜಾಪ್ರಭುತ್ವದ ಗುರುತು. ಸೊ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಇರುತ್ತೆ, ಅದೇನು ತಪ್ಪಲ್ಲ. ಆಮೇಲೆ ಇದ್ರ ಬಗ್ಗೆ ಏನ್ ಮಾಡಬೇಕು ಅನ್ನೋದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅವ್ರ ಗಮನದಲ್ಲಿ ಎಲ್ಲ ಇದೆ. ನೀವು ಹಿಂದೆ ಕೆಲವು ಸಂದರ್ಭಗಳಲ್ಲಿ ಪಕ್ಷದವರು ಕಟುವಾಗಿ ನಿಲುವು ತಗೊಂಡಿರೋದನ್ನು ಕೂಡ ತಾವೆಲ್ಲ ನೋಡಿದೀರಾ. ಅದು ಸಮಯ ಬಂದಾಗ ವರಿಷ್ಠರು ಯೋಚನೆ ಮಾಡಿ ಅದರ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಉಳ್ದಂಗೆ ಇವೆಲ್ಲ ನನ್ನ ಪ್ರಕಾರ ಇವ್ಯಾವು ಸಾರ್ವಜನಿಕರಿಗೆ ನೇರವಾಗಿ ಸಂಬಂಧ ಇರುವಂತ ವಿಷಯಗಳಲ್ಲ. ಸಾರ್ವಜನಿಕರ ಜೀವನಕ್ಕೆ ಸಂಬಂಧಿಸಿದಂತ ವಿಷಯ, ಕಷ್ಟ ಸುಖ ಬದುಕಿನ ವಿಷಯಗಳು ಏನೇ ಇದ್ರು ನೀವು ಕೇಳಿ, ನಾನು ಹೇಳ್ತೇನೆ. ಇನ್ನು ಉಳಿದಿದ್ದು 4 ಗೋಡೆ ಮಧ್ಯ ಚರ್ಚೆ ಆಗುವಂತ ವಿಷಯ ನೀವು ಕೇಳೋದು ತಪ್ಪಿಲ್ಲ, ನೀವು ನಿಮ್ ಜವಾಬ್ದಾರಿ ಇದೆ. ಆದ್ರೆ ನಾವು ಅದನ್ನ ಎಲ್ಲಿ ಹೇಳ್ಬೇಕೋ ಅಲ್ಲಿ ಹೇಳ್ತೀವಿ.